ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂದ್ಕೊತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತಿನ ವ್ಲಾಗ್ನ ನಾನು ಸುಮಾರು ಮಧ್ಯಾಹ್ನ 12:45 ಗಂಟೆಯಿಂದ ಶುರು ಮಾಡ್ತಾಯಿದ್ದೀನಿ. ಸೊ ನನ್ನ ವ್ಲಾಗ್ನ ಶುರು ಮಾಡೋದಕ್ಕೂ ಮುಂಚೆ ನನ್ನ ಚಾನಲ್ನ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನನ್ನ ವಿಡಿಯೋಗೊಂದು ಲೈಕ್ ಕೊಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಇವಾಗ ಎಲ್ಲಿಗೆ ಹೋಗ್ತಾಯಿದ್ದೀವಿ ಅಂದರೆ, ನಾನು ರೀಸೆಂಟಾಗಿ ನಿಮಗೊಂದು ವ್ಲಾಗ್ನ ಅಪ್ಲೋಡ್ ಮಾಡಿದ್ದೆ, ಅತ್ತೆ ಮಗಳದ್ದು ಎಂಗೇಜ್ಮೆಂಟು ಅಂತ. ಸೊ ಆ ಮದುವೆಗೆ ಇವಾಗ ಹೋಗ್ತಾ ಇದ್ದೀವಿ. ಅತ್ತೆ ಮಗಳು ಮದುವೆಗೆ ಹೋಗ್ತಾ ಇದ್ದೀವಿ. ಅದು ಇರೋದು ತಿಪ್ಟೂರಲ್ಲಿ, ಮದುವೆ ಇರೋದು ತಿಪ್ಟೂರಲ್ಲಿ. ಸೊ ಫಸ್ಟು ಮದುವೆಗೆ ಹೋಗೋಕ್ಕೂ ಮುಂಚೆ ನಮ್ಮ ಅತ್ತೆ ಊರಿಗೆ ಫಸ್ಟು ಹೋಗಿ ಆಮೇಲೆ ಹೆಣ್ಣು ಕರ್ಕೊಂಡು ಚೌಟ್ರಿಗೆ ಹೋಗೋಣ ಅಂತ ಅಂದ್ಬಿಟ್ಟು ಫಸ್ಟು ಊರಿಗೆ ಬಂದಿದ್ದೀವಿ. ಈಗ
ರಿಸೆಪ್ಷನ್ಗೆ ನಾನು ಸಿಂಪಲಾಗಿ ರೆಡಿ ಆಗಿದ್ದೀನಿ. ಹಾಗೆ ಒಂದು ಸಿಂಪಲಾಗಿರೋದೊಂದು ಹೇರ್ ಸ್ಟೈಲ್ ಕೂಡ ಮಾಡಿಸ್ಕೊಂಡಿದ್ದೀನಿ ನಮ್ಮ ಪವಿತ್ರನ ಹತ್ರ. ಪವಿತ್ರ ಅಂದರೆ ವಿದ್ಯೆನ ಫ್ರೆಂಡು, ವಿದ್ಯಾ ಅಂದರೆ ಮದುವೆ ಹುಡುಗಿ ಹೆಸರು ವಿದ್ಯಾ. ಸೊ ಹಾಗೆ ಹೇಗೆ ಕಾಣ್ತಾ ಇದ್ದೀನಿ ಅಂತ ಒಂದು ಕಮೆಂಟಲ್ಲಿ ತಿಳಿಸಿ ನನಗೆ. ಹಾಗೆ ಫೈನಲ್ ಆಗಿ ಎಲ್ಲ ರೆಡಿ ಆಯಿತು. ಇನ್ನು ಹುಡುಗಿ ಬರೋದೊಂದೇ ಬಾಕಿ. ಸೊ ನಮ್ಮ ಹುಡುಗಿ ಸ್ವಲ್ಪ ಲೇಟಾಗಿಯೇ ರೆಡಿ ಆಯಿತು. ಹೆಣ್ಮಕ್ಳಂದರೆ ಹಾಗೆ ಅಲ್ವಾ. ಸೊ ಈ ರೀತಿ ರೆಡಿ ಆಗಿದ್ದಾಳೆ ರಿಸೆಪ್ಷನ್ಗೆ ನಮ್ಮ ವಿದ್ಯಾ. ಚೆನ್ನಾಗಿ ಕಾಣಿಸ್ತಾ ಇದ್ದು. ಹುಡುಗ ಏನೋ ಬೇಗ ರೆಡಿ ಆಗಿಬಿಡ್ತಾರೆ, ಬಟ್ ಹುಡುಗಿರು ರೆಡಿ ಆಗೋದೇ ಸ್ವಲ್ಪ ಕಷ್ಟ. ಇವರೇ ಪವಿತ್ರ ಅಂದರೆ ಇವರೇ ಎಲ್ಲರಿಗೂ ಮೇಕಪ್ ಮಾಡಿದ್ದು. ನಾನು ಬರೀ ಹೇರ್ ಸ್ಟೈಲ್ ಮಾಡಿಸ್ಕೊಂಡೆ ಅಷ್ಟೇ. ಇವಳಿಗೆ ಯಮುನಂಗೂ ಇವರೇ ಎಲ್ಲ ಸೀರೆ ಉಡಿಸಿದ್ದು, ಮೇಕಪ್ ಮಾಡಿದ್ದು, ಹಾಗೆ ಹೇರ್ ಸ್ಟೈಲು ಅವರೇ. ಇವಳು ವಿದ್ಯನ್ ತಂಗಿ ಅರ್ಪಿತಾ ಇನ್ನೊಬ್ಳಿದ್ದಾಳೆ. ಸೊ ಇವರು ವಿದ್ಯೆನ ಅಕ್ಕಂದಿರಾಗಬೇಕು ಇವರಿಬ್ರು. ಸೊ ಹಾಗೆ ಒಂದು ವಿಡಿಯೋ ಮಾಡಿಕೊಂಡೆ ಇವ್ರ ಜೊತೆ. ಇವರು ಮದುವೆ ಹುಡುಗ. ಇವರೇನೋ ಬೇಗ ರೆಡಿಯಾಗಿ ಕಾಯ್ತಾಯಿದ್ರು. ಇವ್ರ ಮದುವೆ ಹುಡುಗ ಅಲ್ಲ, ಇವ್ರು ನಮ್ಮ ಪತಿಯವರು. ನೋಡೋಕೆ ಹುಡುಗನ ಥರನೇ ಕಾಣ್ತಾರೆ. ಅವ್ರು ಯಾವಾಗಲೂ ಹಂಗೆ ರೆಡಿ ಆದರೆ ಹುಡುಗನ ಥರನೇ ಕಾಣ್ತಾರೆ ನಮ್ಮ ಪತಿಯವರು. ಸೊ ಫೈನಲಿ ಇವಾಗೆಲ್ಲ ರೆಡಿ ಆಯಿತಾ ರಿಸೆಪ್ಷನ್ಗೆ ಲೇಟ್ ಆಯಿತು ಅಂತ ಎಲ್ಲ ಹೇಳ್ತಾಯಿದ್ರು. ಸರಿ ಅಂತ ರಿಸೆಪ್ಷನ್ಗೆ ನಿಲ್ಲಿಸಿದಾಯಿತು ಹುಡುಗಿನ. ಇವರು ನಮ್ಮ ಅತ್ತೆ, ಗೊತ್ತಿರೋದೆ ನಿಮಗೆಲ್ಲರಿಗೂ. ನಮ್ಮ ಅತ್ತೆ ಹೇಳಬೇಕಾದ್ರೆ ಇದೇ ಫಸ್ಟು ಇವ್ರ ಮಗಳದೇ ಮದುವೆ ನಡೀತಾ ಇರೋದು. ನಮ್ಮ ಅತ್ತೆ ಮತ್ತು ನಮ್ಮ ಇಬ್ಬರು ಅತ್ತೆಂದಿರು ಅಷ್ಟೇ ಯಾವತ್ತೂ ಹೇರ್ ಸ್ಟೈಲ್ ಮಾಡಿಸ್ಕೊಂಡವ್ರೆ ಅಲ್ಲ ಅವರು. ಸೊ ಇದೇ ಫಸ್ಟ್ ಟೈಮು ಮಾಡಿಸ್ಕೊಂಡಿರೋದು. ನೆಕ್ಸ್ಟ್ ಇನ್ನು ಇಬ್ಬರದ್ದು ಮಕ್ಳದ್ದು ಮದುವೆಗೆ ಮಾಡಿಸ್ಕೊತಾರೋ ಇಲ್ವೋ ನನಗಂತೂ ಗೊತ್ತಿಲ್ಲ. ನಾನೇ ಇಬ್ರಿಗೂ ಇಲ್ಲ ನೀವು ಹಾಕ್ಕೊಳ್ಳೇಬೇಕು, ಈ ಥರ ಸಿಂಪಲಾಗಿ ರೆಡಿಯಾಗಿ ನಮ್ಮ ಥರ ಏನೋ ನೀವು ಮೇಕಪ್ ಮಾಡ್ಕೊಂಡಿದ್ರು ಪರವಾಗಿಲ್ಲ, ಅಟ್ಲೀಸ್ಟ್ ಹೇರ್ ಸ್ಟೈಲ್ ಆದರೂ ಈ ಥರ ಮಾಡ್ಕೊಳ್ಳಿ ಅಂತ ಹೇಳಿದೆ. ಸರಿ ಅಂತ ಅಂದ್ಬಿಟ್ಟು ನಾವು ವಿದ್ಯಾ ಮತ್ತು ಚಿರಂಜೀವಿ ಅಂದರೆ ತಮ್ಮ ಅವರೆಲ್ಲರೂ ಹೌದು ಮಾಡಿಸ್ಕೊಳ್ಳಿ ಅಂದಾಗ ಈ ರೀತಿ ಒಪ್ಕೊಂಡು ಮಾಡಿಸ್ಕೊಂಡ್ರು. ಚೆನ್ನಾಗಿ ಕಾಣಿಸ್ತಿದ್ರು ನಮ್ಮ ಅತ್ತೆದಿರು. ಇನ್ನೊಂದು ಏನಪ್ಪ ಅಂತ ಅಂದರೆ, ನಾವು ಎಲ್ಲರೂ ಸುಮಾರು ಒಂದು 5 ಜನನೋ ಏನೋ ಅನ್ಕೋತೀನಿ. ನಾನು, ಇಬ್ಬರು ಅತ್ತೆದಿರು ಮತ್ತು ಯಮುನಾ, ಇಷ್ಟು ಜನನೂ ಒಂದೇ ಥರನೇ ನಾವು ಹೇರ್ ಸ್ಟೈಲ್ ಮಾಡಿಸ್ಕೊಂಡಿದ್ದೀವಿ. ನಾವು ಏನು ಮಾತಾಡ್ಕೊಂಡಿಲ್ಲ, ಏನಿಲ್ಲ. ಬಟ್ ನಾವು ಒಂದೇ ಥರ ಹೇರ್ ಸ್ಟೈಲ್ ಮಾಡ್ಕೊಂಡು ನಾನು ಆಮೇಲೆ ಅಬ್ಸರ್ವ್ ಮಾಡ್ತಾಯಿದ್ದೀನಿ, ಹೌದಲ್ವಾ ನಮ್ಮದೆಲ್ಲ ಒಂದೇ ಥರ ಇದೆ ಹೇರ್ ಸ್ಟೈಲು ಅಂತ ಅಂದ್ಕೊಂಡು. ಪಾಪ ನಮ್ಮ ಅತ್ತೆಗಂತೂ ಪಾಪ ಮೊಮ್ಮಗಳನ್ನ ಎತ್ಕೊಂಡು ಓಡಾಡಿದ್ದೆ. ಯಾಕೆಂದರೆ ಭುವನ ಅಂತೂ ಪಾಪ ಅಳ್ತಾನೇ ಇತ್ತು. ಅದು ಏನು ಅಂತಲೂ ಹೇಳಲ್ಲ. ಯಾಕಪ್ಪ ಮಕ್ಕಳು ಇಂಥ ಫಂಕ್ಷನ್ಗಳಲ್ಲಿ ಅಳ್ತಾ ಇದ್ದರೆ ಭಾರಿ ಹಿಂಸೆ ಆಗುತ್ತೆ. ಅವ್ರ ಅಮ್ಮ ಒಂದು ಕಡೆ ಎತ್ಕೋಬೇಕು, ಒಂದು ಟೈಮು ಇಲ್ಲ ಅವ್ರ ಅಪ್ಪ ಎತ್ಕೋಬೇಕು, ಇಲ್ಲ ನಮ್ಮ ಅತ್ತೆ ಯಾರಾದರೂ ಎತ್ಕೊಂಡೇ ಇರಬೇಕಾಯ್ತು. ಅಷ್ಟು ಹತ್ಬಿಟ್ಲು, ಒಂಥರ ರಿಸ್ಕ್ ಅನ್ನಿಸ್ಬಿಡ್ತು ಪಾಪ ಅವ್ರ ಅಮ್ಮಗಂತೂ. ನಾನು ಮತ್ತು ನಮ್ಮ ಪತಿಯವರು ಈ ರೀತಿ ರೆಡಿ ಆಗಿದ್ವಿ ರಿಸೆಪ್ಷನ್ಗೆ. ಇನ್ನು ನನ್ನ ಮಗ ಅಂತೂ ಈ ಥರ ರೆಡಿ ಆಗಿದ್ದ. ಹಾಗೆ ಇವ್ರು 4 ಜನ ಅಂತೂ ಸಿಕ್ಕಾಪಟ್ಟೆ ಓಡಾಡ್ಬಿಟ್ಟಿದ್ದಾರೆ ಮದುವೆಲಿ. ಸಾಕಾಗಿರೋದು ಇವ್ರಿಗೇನೆ. ಇವ್ರನ್ನು ನನ್ನ ತಮ್ಮ ಮತ್ತು ನನ್ನ ತಮ್ಮನ ಹೆಂಡ್ತಿ ಪ್ರಿಯಾ ಮತ್ತು ಶಿವರಾಜ ಅಂತ ಅಂದ್ಬಿಟ್ಟು ಇವರಿಬ್ಬರು.
ಸಿಕ್ಕಾಪಟ್ಟೆ ಜನ ಅಂದರೆ ಜನ ಮದುವೆಯಲ್ಲಿ. ಇನ್ನೊಂದೇನು ಅಂದರೆ ನಾವು ಊಟಕ್ಕೆ ಹೋಗೋಣ ಅಂತ ಹೋದಾಗೆಲ್ಲ ಜನ ಇರ್ತಿದ್ರು. ನಾವು ಮೇಲ್ಗಡೆಯಿಂದ ನೋಡೋದು ಜನ ಇದ್ದಾರೆ, ನೆಕ್ಸ್ಟ್ ಪಂಕ್ತಿಗೆ ಹೋಗೋಣ ಈ ಥರ ಅಂದ್ಕೊಂಡು ಎಷ್ಟೋ ಸರಿ ಸುಮಾರು ಒಂದು 4-5 ಸರಿ ಬಂದು ನೋಡೋದು ಹೋಗೋದು ವಾಪಸ್ ಹಿಂಗೆ ಆಗ್ತಿತ್ತು. ಕೊನೆಗೆ ಆ ಜನ ಹೆಂಗೆ ಅಂದರೆ ಇನ್ನು ಅವಾಗಿನ ಊಟಕ್ಕೆ ಬಡಿಸಿರ್ತಾರೆ, ಹಿಂದ್ಗಡೆನೇ ನಿಂತುಬಿಟ್ಟಿರ್ತಾರೆ ಜಾಗ ಸಿಗಲ್ಲ ಅಂತ. ಈ ರೀತಿ ಮಾಡ್ತಾಯಿದ್ರೆ ನನಗಂತೂ ಯಪ್ಪ ಹೋಗಿ ಕೊನೆಗೆ ಹೇಳೇಬಿಟ್ಟೆ, ಈಗ ನಿಂತ್ಕೋಬೇಡಿ ಊಟ ಮಾಡೋಕ್ಕೆ ತೊಂದರೆ ಆಗುತ್ತೆ ಅಂತ. ಆದರೂ ಜನ ಕೇಳ್ತಾರೆ. ನಮ್ಮ ಚೋಟಗಂತೂ ನಾನು ಫಸ್ಟೇ ಊಟ ಮಾಡಿಸ್ಬಿಟ್ಟಿದ್ದೆ, ಯಾಕೆಂದರೆ ಈ ಜನದ ಮಧ್ಯೆ ಖಂಡಿತ ಅವ್ನಿಗೆ ಊಟ ಮಾಡ್ಸೋಕ್ಕಾಗಲ್ಲ ಅಂತ ಅವ್ನಿಗೆ ಫಸ್ಟೇ ಊಟ ಮಾಡಿಸ್ಬಿಟ್ಟಿದ್ದೆ ಸಪ್ರೇಟಾಗಿ ಅಡುಗೆ ಮನೆಗೆ ಹೋಗಿ. ಆಮೇಲೆ ನಮ್ಮ ತೇಜೂ ಊಟ ಮಾಡಿದ್ದ, ತೇಜು ಫ್ರೆಂಡ್ಗಳು ಎಲ್ಲರೂ. ಮತ್ತೆ ಇನ್ನೊಂದ್ಸರಿ ನಮ್ಮ ಜೊತೆ ಬಂದ, ಅಮ್ಮ ನನಗೆ ಆವಾಗಲೇ ಊಟ ಮಾಡ್ದಂಗೆ ಆಗಿಲ್ಲ ರಶಲ್ಲಿ, ಮತ್ತೆ ನಾನು ಊಟ ಮಾಡ್ತೀನಿ ಅಂತ. ಸರಿಯಪ್ಪ ಆಯಿತು ಮಾಡ್ಕೊ ಅಂತಂದ್ಬಿಟ್ಟು ಓಕೆ ಫ್ರೆಂಡ್ಸ್, ಇಲ್ಲಿಗೆ ರಿಸೆಪ್ಷನ್ ವ್ಲಾಗ್ನ ಎಂಡ್ ಮಾಡ್ತಾಯಿದ್ದೀನಿ. ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ನಿಮಗೆ ಸಿಗ್ತೀನಿ. ನನ್ನ ಚಾನಲ್ನ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನನ್ನ ವಿಡಿಯೋಗೊಂದು ಲೈಕ್ ಕೊಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಓಕೆ ಫ್ರೆಂಡ್ಸ್, ಬಾಯ್. ಸಿ ಯು. ಲಾಸ್ಟಲ್ಲಿ ಹುಡುಗಿ ಊಟ ಮಾಡ್ತಾಯಿದ್ರು, ಅವಳು ನೋಡಿ ಜಾಮೂನ್ ತೋರಿಸ್ತಾಳೆ. ಓಕೆ ಫ್ರೆಂಡ್ಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಿ ಯು ಇನ್ ನೆಕ್ಸ್ಟ್ ವ್ಲಾಗ್. ಬಾಯ್.